ಇದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪವಿತ್ರ ಬದನ ಇವತ್ತಿನ ಸೀರಿಯಲ್ ಎಪಿಸೋಡ್. ಬೇಗ ಆಗಲೇ ಯಾಕಂದರೆ ಸೂರ್ಯಾಸ್ತಮಾನ ಟೈಮ್ ಬಂದಿದ್ದು, ಫಾಸ್ಟ್ ಮಾಡಬೇಕು ಅಂತೆಲ್ಲ ಆಚರಣೆದು ಅಂತೆಲ್ಲ ಹೇಳಿ ಪವಿತ್ರ ಫಾಸ್ಟ್ ಹೋಗಿ ತಲೆ ಚಕ್ರ ಬಂದುಬಿಟ್ಟಿದೆ. ಅದೇ ಟೈಮಿಗೆ ಲೇಖ ಪವಿತ್ರ ನೋಡಿದ್ದು ನನಗೆ ತುಂಬ ಇದು ಅನ್ನಿಸ್ತಾ ಇದೆ, ಬೇಜಾರಾಗ್ತಾ ಇದೆ ಅಂತ ಲೇಖ ಹೇಳ್ತಾಳೆ. ಲೇಖ ಹೇಳಿದಾಗ ಇಲ್ಲಮ್ಮ ಟೈಮ್ ಇಲ್ಲ, ಸೊ ಟೈಮ್ ತುಂಬ ಕಡಿಮೆ ಇದೆ ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಈ ಕಡೆ ದೇವರಮ್ಮನೂ ರಾಧಿಕಾ ಅವರು ಕೂಡ ತುಂಬಾ ಪ್ಯಾನಿಕ್ ಆಗಿಬಿಡ್ತಾರೆ. ಟೈಮ್ ಆಗಿಬಿಟ್ಟೈತಲ್ಲ ಅಂತೆಲ್ಲ ಹೇಳಿ ಈಗ ಈ ಕಡೆ ಇವರಿಗೆಲ್ಲ ರಥ ನಿಂದಿಸ್ಬೇಕಲ್ಲ, ಇದೊಂದು ಆಪ್ಷನ್ ಅವರಿಗೆ, ಇದೊಂದು ಆಯ್ಕೆ ಇರುತ್ತೆ. ಹೆಂಗನ ಮಾಡಿ ನಿಂದ್ರಿ ಅಂತ ಅವ್ರ ದೇವ್ರ ಹತ್ರ ಪ್ರಾರ್ಥನೆ. ಈ ಕಡೆ ಮನೋಜ್ ಫೋನ್ ಮಾಡಿರ್ತಾನಂತ ನಮ್ರತ ಅಲ್ಲಿಗೆ ಬಂದಿದೆ. ನಮ್ರತ ಅಲ್ಲಿಗೆ ಬಂದಾಗ ನೋಡಿ ಮೇಡಮ್, ನೀವು ಅಲ್ಲಿ ಅವತ್ತು ದೇವ್ ಸಾರಿಗೆ ಆ್ಯಕ್ಸಿಡೆಂಟ್ ಮಾಡಿಸಿದ್ದು ಉದ್ದೇಶಪೂರ್ವಕವಾಗಿ ಮಾಡಿಸಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಅಲ್ಲಿ ಆ್ಯಕ್ಸಿಡೆಂಟ್ ಮಾಡಿಸಿದ್ದೆ ದೇವ್ ಸಾರಿಗಲ್ಲ, ನೀವು ಮಾಡಿಸಿರೋದೇ ಪವಿಗೆ, ನಂಗೆ ಚೆನ್ನಾಗಿ ಗೊತ್ತು. ನೀವು ಪವಿತ್ರ, ನಿಮ್ಮ ಟಾರ್ಗೆಟೇ ಪವಿತ್ರ, ನೀವೇ ದೇವ್ ಪವಿತ್ರಗೆ ಡಿವೋರ್ಸ್ ಕೊಡಿಸಿ ಕೋಟಿ ದುಡ್ಡು ಕೊಡಿಸಿನ ಅಂತೆಲ್ಲ ಹೇಳಿ ಇವಾಗ ಈ ಥರ ಡ್ರಾಮಾ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಈ ಕಡೆ ಇದ್ದ ಈ ಸುಮ್ಮನೆ ಇರೋ ಅಂತೆಲ್ಲ ಹೇಳಿದೆ. ಇಲ್ಲ, ನಾನು ಯಾವುದೇ ಕ್ಷಣದಲ್ಲಾದರೂ ಬಂದು ತಿಲಕ್ಗೆ ನೀವೇ ತಿಲಕ್ ಈ ಥರ ಮಾಡ್ಸಿರಿ ಅಂತ ನಾನು ಹೇಳ್ಬಿಡ್ತೀನಿ ನೋಡು ಅಂತೆಲ್ಲ ಹೇಳಿದಾಗ, ಆವಾಗ ಆ ಥರ ಎಲ್ಲ ಮಾಡಬೇಡ, 10 ಲಕ್ಷ ಟೈಮ್ ಕೊಡ್ತೀನಿ, 10 ಲಕ್ಷ ಬೇಕು ಅಂತೆಲ್ಲ ಟೈಮ್ ಕೊಡ್ತೀನಿ, ಯಾವಾಗ ಮಾಡ್ಕೊ ಅಂತೆಲ್ಲ ಹೇಳಿದಾಗ ಹೌದಾ ಸರಿ ತಗೋ ಅಂತೆಲ್ಲ ಹೇಳಿ 10 ದಿವಸ ಬಿಟ್ಟು ಬರ್ತೀನಿ, 10 ದಿವಸ ಬಿಟ್ಟು ಬಂದು ಆಗಿಲ್ಲ ಅಂದರೂ ಕೂಡ ಮತ್ತೆ 10 ದಿವಸ ಬಿಟ್ಟು ಬರ್ತೀನಿ. ನೋಡಿ ಮೇಡಮ್, ಪವಿತ್ರ ಕೇರ್ಫುಲ್ಲು ಆಗಿರ್ಬೇಕು ನೀವು ಅಂತೆಲ್ಲ ಹೇಳ್ದ. ಸರಿ ಬಿಡು ಅಂತೆಲ್ಲ ಹೇಳಿದಾಗ ನೀವು ಪವಿತ್ರಾಗ ಏನು ಮಾಡಬಾರ್ದು ಅಂತ ಟಾರ್ಗೆಟ್ ಮಾಡಿ ಹೋಗಿರ್ತಾನ. ಸರಿ ಅಂತೆಲ್ಲ ಹೇಳಿ ಈ ಕಡೆ ಪವಿತ್ರಾಗೆ ಚಕ್ರ ಬರ್ತಿರ್ತೈತಿ, ನಡೆಯೋಕ್ಕಾಗಲ್ಲ, ಸೂರ್ಯಾಸ್ತಮಾನ ಆಗ್ತೈತಿ, ಫಾಸ್ಟ್ ಆಗಬೇಕಮ್ಮ, ಇನ್ನು ಸಮಯ ಭಾಳ ಸಮಯ ಇಲ್ಲ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ದೇವ್ ಇಲ್ಲಿ ಮೋಚೆ ಹೋಗೋದು ನೋಡಿ ದೇವ್ ನೋಡ್ಕೊಂಡ್ರೆ ಇನ್ನೆಲ್ಲರೂ ಮುರಿದಂತ ಇವರೆಲ್ಲ ಖುಷಿ ಪಡ್ದ. ವಸ್ತಲ ಮಂಗಳ ಅವರೆಲ್ಲ ಖುಷಿ ಪಡ್ಬೇಕಾದ್ರೆ ಈ ಕಡೆ ರಾಧಿಕಾ ಅವರು ಕೂಡ ಗಾಬರಿ ಆಗಿಬಿಡ್ತಾರೆ, ಬಿದ್ದೋಗ್ಬಿಡ್ತಾಳಲ್ಲ ಈ ಹುಡುಗಿ ಅಂತೆಲ್ಲ ಹೇಳಿ ಈ ಕಡೆ ಬಿಡ್ತಾ ಇರಬೇಕು. ದೇವ್ ಬಂದು ಹಿಡ್ಕೊಂಡ್ಬಿಡ್ತಾನೆ. ದೇವ್ ಬಂದು ಹಿಡ್ಕೊಂಡು ಆವಾಗ ಪವಿತ್ರ ಸ್ವಲ್ಪ ಕಣ್ಬಿಟ್ಟು ನೋಡ್ತಾನೆ, ದೇವ್ ಬಂದಿರೋದು ಗೊತ್ತಾಗುತ್ತೆ. ಆಮೇಲೆ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕ್ತಾನೆ. ಕೈ ಹಿಡ್ಕೊಂಡು ಎತ್ಕೊತಾನೆ, ಫಸ್ಟು ಎತ್ಕೊಂಡು ಪ್ರದಕ್ಷಿಣೆ ಹಾಕ್ತಾನೆ. ಆದರೆ ಇಲ್ಲಿ ಆಚಾರಿಗಳು ಆಗಲಿ ಅಜ್ಜ ಖುಷಿ ಪಡ್ತಾರೆ, ಅಜ್ಜಿ ತುಂಬ ಖುಷಿ ಪಡ್ತಾರೆ. ಎತ್ಕೊಂಡು ಹಂಗೆ ಪ್ರದಕ್ಷಿಣೆ ಹಾಕ್ತಾನೆ. ಪ್ರದಕ್ಷಿಣೆ ಎಲ್ಲ ಪ್ರದಕ್ಷಿಣೆ ಎಲ್ಲ ಮುಗಿದ ಮೇಲೆ ಎಲ್ಲರೂ ನಮಸ್ಕಾರ ಮಾಡ್ಕೊತಾರೆ. ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಈ ಕಡೆ ಬರ್ತಾರೆ. ಈ ಕಡೆ ಬಂದು ಇಲ್ಲಿ ಕುಂತಿರ್ತಾರೆ. ಇಲ್ಲಿ ಕುಂತ ಅಜ್ಜ, ಇದು ಮಗಳೇ ಯಶಸ್ವಿ ಆಗ್ಬಿಟ್ಟೆಮ್ಮ ಫ್ರೆಂಡ್, ನೀನು ಎಲ್ಲರೂ ತಾನು ಮಾಡಿ ಸಕ್ಸಸ್ ಆಗಿಬಿಟ್ಟೆ ನೀನು ಅಂತೆಲ್ಲ ಹೇಳಿ ಅಜ್ಜ ಶಬಾಷ್ ಅಂತೆಲ್ಲ ಹೇಳ್ತಾರೆ. ಶಬಾಷ್ ಅಂತ ಹೇಳಿದಾಗ ಇಲ್ಲಿ ಇವರಿಗೆ ಮನಸ್ಸಿರಲ್ಲ, ಬೇಡ ಆಗಿರೋರು ಬೇಡ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರಲ್ಲ, ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಆ ಗುರುಗಳಿಂದು ತೀರ್ಥ ಹಾಕ್ತಾರೆ ದೇವ್ ಕೈಗೆ. ತಗೊಳಪ್ಪ ಈ ನೀರು ಕುಡಿಸು, ವ್ರತ ಮುಗಿತೈತಿ, ಇವಾಗ ವ್ರತ ಪೂರ್ತಿ ಆಗ್ತದೆ. ಸರಿ ಅಂತೆಲ್ಲ ಹೇಳಿ ದೇವ್ರ ತೀರ್ಥ ತಗೊಂಡು ತೀರ್ಥ ಕೊಡಿಸ್ತಾನೆ. ತೀರ್ಥ ಇಸ್ಕೊಂಡು ತೀರ್ಥ ಕೊಡಿಸಿದಾಗ ಆವಾಗ ಯಜಮಾನ್ರೆ ನಾನು ಇನ್ನೂ ಬರ್ತೀನಿ ಅಂತ ಗುರುಗಳು ಹೇಳಿದಾಗ ಆವಾಗ ರಾಧಿಕಾಗೆ ಅಮ್ಮಾರೆ ನಾನು ಬರ್ತೀನಿ ಅಂತೆಲ್ಲ ಹೇಳಿದಾಗ ಸರಿ ಇದು ಮಾಡಿ ಗುರುಗಳೇ ವ್ರತ ಪೂರ್ತಿ ಏನೋ ಆಯಿತು, ಬಟ್ ನೀವು ಹೇಳ್ದಂಗೆ ಆಗಲಿಲ್ಲ, ಸ್ವಲ್ಪ ಹೆಂಗೆಂಗೋ ಆಯಿತು ಅಂತೆಲ್ಲ ಹಂಗೆಲ್ಲ ಅನ್ಕೋಬಾರ್ದಮ್ಮ. ಏನಕ್ಕೆ ಅಂತಂದರೆ ಈ ವ್ರತ ಪೂರ್ತಿ ಆಗಿದೆ, ದೇವರು ಒಬ್ರಿಗಾಗಿ ಒಬ್ರು ಹುಟ್ಟಿದಾರ ಅನ್ನಂಗೆ ಇವರಿಬ್ಬರು ಬಾಂಧವ್ಯ ನೋಡೋಕ್ಕಾಗಿ ತಾಯಿ ಪರೀಕ್ಷೆ ಇಟ್ಟಿದ್ದಾಳ. ಇವರಿಬ್ಬರು ಬಾಂಧವ್ಯ ಚೆನ್ನಾಗಿದೆ, ನೋಡಬೇಕಂದ್ರೆ ಈ ಪವಿತ್ರನೇ ನಿಮ್ಮ ಮನೆ ಅದೃಷ್ಟ ದೇವತೆ ಕಣಮ್ಮ ಅಂತೆಲ್ಲ ಹೇಳಿದಾಗ ರಾಧಿಕಾಗ ಅದನ್ನೆಲ್ಲ ಇಷ್ಟ ಇರಲ್ಲ. ಅದು ಸುಮ್ಮನೆ ಅವ್ರ ಮುಂದೆ ಸ್ಮೈಲ್ ಮಾಡಿ ನಮಸ್ಕಾರ ಅಂತೆಲ್ಲ ಹೇಳಿ ಅವ್ರನ್ನ ಕಳಿಸಿಕೊಟ್ಟು ಈ ಕಡೆಯಿಂದ ನಮಸ್ಕಾರ ಅಂತ ಹೇಳಿ ಬೀಳ್ಕೊಟ್ಮೇಲೆ ಕಾರೊಳಗೆ ಬರ್ತಿರ್ತಾರೆ. ಕಾರೊಳಗೆ ಬಂದು ಪವಿತ್ರ ಮನೆಯೊಳಗೆ ಹೋಗಿ ನಾನು ನೀನು ಮೆಡಿಕಲ್ಗೆ ಹೋಗಿ ಆಯಿಂಟ್ಮೆಂಟ್ ಥರ ನಮ್ರತ ಎಲ್ಲ ನಾನು ಕೊಟ್ಟಿರೋ ಆಯಿಂಟ್ಮೆಂಟೇ ಇದೆ, ಇಲ್ಲ ಮೆಡಿಕಲ್ಗೆ ಹೋಗೋದೆಲ್ಲ ಬೇಡ. ಪವಿತ್ರ ನರಳ್ತಾ ಇರೋದು ನೋಡಿ ದೇವ್ ಬಂದುಬಿಡ್ತಾನೆ. ದೇವ್ಗೆ ಪವಿತ್ರ ನರಳೋದು ನೋಡೋಕೆ ಇಷ್ಟ ಆಗಲ್ಲ. ಆವಾಗ ಬಂದು ಎತ್ಕೊಂಡು ಇಳಿಸಿ ದೇವ್ ಸಾರ್ ಮನೆಯವರೆಲ್ಲ ಇಳಿಸಿ ನಾನು ನಡ್ಕೊಂಡೇ ಬರ್ತೀನಿ. ಸುಮ್ಮನೆ ಇರ್ರಿ, ನೀವು ಎದಕ್ರಿ ಓದಾಡ್ತೀರಿ, ನೀವು ಓದಾಡಿದ್ರೆ ನಾನು ಶೋಲ್ಡರ್ ಮೇಲೆ ಹಾಕೊಂಡು ಹೋಗ್ಬಿಡ್ತೀನಿ ನೋಡಿ, ಜಲ್ದಿ ಬೇಡ ಸರ್ ಅಂತೆಲ್ಲ ಹೇಳಿದಾಗ ಅವಾಗ ನಮ್ರತಾಗಿ ತುಂಬ ಕೋಪ ಬಂದಿರುತ್ತೆ. ಇಲ್ಲಿ ತಾತಗಂತೂ ಖುಷಿನೋ ಖುಷಿ, ತಾತನ ಖುಷಿಗೆ ಪಾರವೇ ಇರಲ್ಲ, ಅಷ್ಟು ಖುಷಿ ಪಡ್ತಾರೆ. ರಾಧಿಕಾಗೂ ಕೋಪ ಅಂದರೆ ಕೋಪ, ನಮ್ರತನಷ್ಟೇ ರಾಧಿಕಾನು ಹೇಟ್ ಮಾಡ್ತಾ ಇರ್ತಾನೆ. ಎತ್ಕೊಂಡು ಒಳಗೆ ಹೋಗ್ಬಿಡ್ತಾನೆ. ಒಳಗೆ ಹೋಗಿದ್ದೆ ಇಲ್ಲಿ ಮನೆಯಲ್ಲಿ ಯಾರು ಎಲ್ಲರಿಗೂ ಇರಿಟೇಟ್ ಎಲ್ಲರಿಗೂ ಯಾರಿಗೂ ಇಷ್ಟ ಇರಲ್ಲಲ್ಲ,
ಹಾಗಾಗಿ ಹೊಸ್ತಲ್ಲ ಮತ್ತು ಎಲ್ಲರೂ ಕಿರಿಕಿರಿ ಅಜ್ಜಿ ಮಾತ್ರ ಏನು ಹೇಳೋಲ್ಲ. ಲೇಖನು ನೋಡ್ತಾ ಇರ್ತಾನೆ. ಅದೇ ಟೈಮಿಗೆ ಒಳಗಡೆ ಕರ್ಕೊಂಬಂದು ದೇವ್ ಸಾರ್ ಅಂತೆಲ್ಲ ಹೇಳಿದೆ. ಏನಾಗಲ್ಲ, ನೀವು ಕೂಡ್ರಿ, ನೀವು ಫಸ್ಟ್ ಇದು ಮಾಡಿ ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ರೆಸ್ಟ್ ಮಾಡಿ ಅಂತೆಲ್ಲ ಹೇಳಿ, ಈ ಕಡೆ ನಿಮ್ಗೆ ರೆಸ್ಟ್ ಆಗಿ ನೆನೆಸಿಟ್ಟಿದೆ, ಯಾಕೆ ಹಿಂಗೆ ಮಾಡ್ತೀನಿ, ನಿಮ್ಗೆ ಹುಷಾರಿಲ್ಲ, ನಂಗೆ ಹುಷಾರಿದ್ದಾಗ ನೀವು ಹಿಂಗೆಲ್ಲ ಮಾಡಿಲ್ವಾ, ನಿಮ್ಗೆ ಹುಷಾರಿಲ್ಲ ಅಂದರೆ ನಾನು ಮಾಡೋದು ತಪ್ಪ ಅಂತೆಲ್ಲ ಹೇಳಿ ಆಯಿಂಟ್ಮೆಂಟ್ ಎಲ್ಲ ತೊಗೊಂಬಂದು ಆಯಿಂಟ್ಮೆಂಟ್ ಎಲ್ಲ ಹಚ್ತಾನೆ. ಕೈಗೆಲ್ಲ ಹಚ್ತಾನೆ, ಕಾಲಿಗೆಲ್ಲ ಹಚ್ತಾನೆ. ಬೇಡ ಅಂತಂದರೆ ಅದೇನಾಗಲ್ಲ, ಸುಮ್ಮನೆ ಇರ್ರಿ ನೀವು ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಹಚ್ಚಿಬಿಡ್ತಾನೆ ಆಯಿಂಟ್ಮೆಂಟು ಕಾಲಿಗೆಲ್ಲ ಹಚ್ತಾನೆ. ಮತ್ತು ಕೈಗೆ ನೀವು ಸ್ವಲ್ಪ ಹಚ್ಕೊಳ್ಳಿ, ನಾನು ಈಗ ಬರ್ತೀನಿ ಅಂತೆಲ್ಲ ಹೇಳ್ತಾನೆ. ನೀವು ನಾನು ಬರೋದ್ರೊಳಗೆ ನೀವು ಸೀರೆ ಚೇಂಜ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾನೆ. ನೀವು ಈ ಕಡೆ ಲೇಖನ ಕಳಿಸ್ತೀನಿ ಅಂತೆಲ್ಲ ಹೇಳಿರ್ತಾನೆ. ಈ ಕಡೆ ನಮ್ರತ ದೇವ್ ನನ್ನನ್ನೇ ಲವ್ ಮಾಡ್ತಾ ಇರೋದು, ದೇವ್ ಮನಸ್ಸಲ್ಲಿ ನಾನೇ ಇರೋದು, ಏನು ಅವಳು ದೇವ್ಗೆ ಹೆಲ್ಪ್ ಮಾಡಿದೆ ಅಂತ ದೇವ್ ಅದೇ ಹೆಲ್ಪ್ ಮಾಡ್ತಾ ಇದ್ದಾನ ಅಷ್ಟೇ, ಮತ್ತೆ ಇನ್ನೇನು ಮಾಡ್ತಾ ಇದ್ದಾನ ಅಷ್ಟೇ ಅಂತೆಲ್ಲ ಹೇಳಿ ನಮ್ರತ ಮೇಲೆ ಎದ್ದು ಬಿದ್ದಂಗೆ ಕನಸು ಬಿದ್ದಿರ್ತದೆ. ದೇವ್ ಓಡಿ ಬಂದು ಎಬ್ಬಿಸ್ತಾ, ಅದೇ ದೇವ್ ಬಂದು ಎಬ್ಸಿರಲ್ಲ, ಸಾರಿ ಪವಿತ್ರ ಬೀಳ್ತಾ ಇರೋದು ದೇವ್ ನೋಡಿ ದೇವ್ ಹಿಡ್ಕೊಂಡ್ಬಿಡ್ತಾನೆ. ನೋಡಿ ಕೇರ್ಫುಲ್ ಆಗಿರ್ಬೇಕಲ್ಲ ಪವಿತ್ರ ಅಂತ ಇಲ್ಲಿ ಆಯಿಂಟ್ಮೆಂಟ್ ಎಲ್ಲ ಹಚ್ತಿರ್ತಾನೆ. ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ, ಸರಿ ನೀವು ಆಯಿಂಟ್ಮೆಂಟ್ ಹಚ್ಕೊತಾ ಇರಿ, ನಾನು ಹೋಗಿ ಊಟ ತರ್ತೀನಿ ಅಂತೆಲ್ಲ ಹೇಳ್ತಾನೆ. ಸರಿ ಅಂತೆಲ್ಲ ಹೇಳಿ ಈ ಕಡೆಯಿಂದ ರಾಧಿಕಾ ಅವ್ರು ಇರ್ತಾರಲ್ಲ, ಅವ್ರಿಗೆ ತುಂಬ ಅಂದರೆ ತುಂಬಾ ಅದು ಇದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ವ್ರತ ನಡೆದಿರೋದು ಅದು ಇದು ಎಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇರ್ತಲ್ಲ. ಎಲ್ಲ ವ್ರತನೂ ಫಸ್ಟಿಂದ ಪ್ರತಿಯೊಂದು ವ್ರತ ದೀಪ ಹಚ್ಚಿರೋದ್ರಿಂದ ಇದು ಪ್ರದಕ್ಷಿಣೆ ಹಾಕಿರೋದು, ಉರುಳು ಸೇವೆ ಮಾಡಿರೋದು, ಹೊಂಡದಲ್ಲಿ ಇದು ಮಾಡಿ ಮತ್ತು ಪ್ರದಕ್ಷಿಣೆ ಹಾಕಿರೋದು ಅದೆಲ್ಲ ನೆನೆಸ್ಕೊತ ಇದೇ ಟೈಮಿಗೆ ತಾತ ಬರ್ತಾರೆ. ತಾತ ಬಂದು, ನೋಡಮ್ಮ ಈ ಪವಿತ್ರ ನೀನು ಇದು ಮಾಡಲ್ಲ, ಹಂಗೆ ಮಾಡಲ್ಲ, ವ್ರತ ಮಾಡಿಸಲ್ಲ ಹಂಗಂತೆಲ್ಲ ಹೇಳಿದ್ದ, ನೋಡು ಒಳ್ಳೆ ಮನಸ್ಸಿಂದ ನೋಡು ಅಂತೆಲ್ಲ ಹೇಳಿದಾಗ, ಇಲ್ಲ ನಾನು ಎಷ್ಟೇ ನೆನ್ಸು ಮಾಡಿದ್ರು ಅವಳ ಮೇಲೆ ನಾನಿರೋವರೆಗೂ ಅದು ಅಭಿಪ್ರಾಯ ಬದಲಾಗಲ್ಲ, ಅವಳಿಂದಲೇ ನನ್ನ ಮಗಗೆ ಹಿಂಗಾಗಿರೋದು ಸಣ್ಣ ಮಗಗೆ ಅಂತೆಲ್ಲ ಹೇಳ್ದ. ಇಲ್ಲ ಅಮ್ಮ, ಕೆಲವೊಂದು ಮರೆತು ಬಿಡಬೇಕು, ಕೆಲವೊಂದು ಮರೆತು ಬಿಟ್ಟು ಮುಂದೆ ಹೋಗಬೇಕು, ನನಗೆ ಸಂಬಂಧಗಳೇ ನಮ್ಮ ಕಣ್ಣಿಗೆ ಬೇರೆ ಕಾಣಿಸುತ್ತೆ, ಹಂಗೆಲ್ಲ ಎಷ್ಟೇ ಅಜ್ಜ ಏನೇ ಹೇಳಿದ್ರು ಯಾರು ಏನೇ ಹೇಳಿದ್ರು ನಾನು ಒಪ್ಪಲ್ಲ, ನಾನು ಕೇಳೋ ಅಜ್ಜ ಹೋಗ್ಬಿಡ್ತಾರೆ. ಈ ಕಡೆಯಿಂದ ಮತ್ತೆ ಅದೇ ವ್ರತಗಳೆಲ್ಲವೂ ನೆನೆಸ್ಕೊತಾ ಇರ್ತಾರೆ. ವ್ರತಗಳೆಲ್ಲ ನೆನೆಸ್ಕೊತಾ ಇರಬೇಕಾದ್ರೆ ಇಲ್ಲಿ ನೀವೇ ಆಯಿಂಟ್ಮೆಂಟ್ ಹಚ್ಕೊಳ್ರಿ, ನಾನು ಇವಾಗ ಬರ್ತೀನಿ, ಊಟ ತೊಗೊಂಬರ್ತೀನಿ ನಿಮಗೆ ಅಂತೆಲ್ಲ. ದೇವ್ಸ ನನಗೆ ಊಟ ಎಲ್ಲ ಬೇಡ, ನೀವು ಅಷ್ಟೇ ಮಾಡಿ, ಎದಕ್ಕೆ ಬೇಡ್ರಿ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸುಮ್ಮನೆ ಇರ್ತೀರಾ ಇಲ್ಲ ಅಂತಂದರೆ ದೇವ್ ಹೋಗಿಬಿಡ್ತೀನಿ, ಊಟ ತೊಗೊಂಬರ್ತೀನಿ ಅಂತ. ಇದೇ ಟೈಮಿಗೆ ದೇವ್ ಹೋಗಿರೋ ಟೈಮ್ ನೋಡ್ಕೊಂಡು ರಾಧಿಕಾ ಮೇಡಮ್ ಅವರು ಒಳಗಡೆ ಬರ್ತಾರೆ. ಒಳಗಡೆ ಬಂದು ರೂಮ್ ಡೋರ್ ಲಾಕ್ ಮಾಡಿ ಅದೇ ಟೈಮಿಗೆ ಪವಿತ್ರ ಹತ್ರ ಮಾತಾಡ್ತಾರೆ ಅವರು ಮೇಡಮ್ ಅವರು, ಅಂದರೆ ರಾಧಿಕಾ ಮೇಡಮ್ ಅವರು ಡೋರ್ ಲಾಕ್ ಮಾಡಿ ಮಾತಾಡ್ತಾರೆ. ಮುಂದೆ ಹೋಗಿ ಪವಿತ್ರ ಮಾತ್ರ ಏನು ಮಾತಾಡಲ್ಲ, ನೋಡಮ್ಮ ಈ ವ್ರತ ಎಲ್ಲ ಮಾಡಿ ನನ್ನ ಮಗನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾರೆ ಅದೇ ಟೈಮಿಗೆ ಇವರು ರಾಧಿಕಾ ಮೇಡಮ್ ಅವರು ಮಾತಾಡ್ತಾರೆ. ಪವಿತ್ರ ಏನೋ ಮಾತಾಡೋಕೆ ಬಂದರೆ, ನೋಡಮ್ಮ ನನ್ನ ಮಾತು ಇನ್ನೂ ಮುಗ್ದಿಲ್ಲ, ನಾನು ಇನ್ನೂ ಮಾತಾಡಬೇಕು ಅಂತೆಲ್ಲ ಹೇಳ್ದೆ. ಸರಿ ಮೇಡಮ್ ಅಂತೆಲ್ಲ ಸುಮ್ಮನೆ ಕೇಳಿಸ್ಕೊಂತಾರೆ. ಅದು ನಾಳೆ ಏನು ಮಾತಾಡ್ತಾ ಗೊತ್ತಿಲ್ಲ. ದೇವ್ ಚಪಾತಿ ತಿನ್ನಿಸ್ತಾ ಇರ್ತಾನೆ. ದೇವ್ ಒಂದು ಚಪಾತಿನ 2 ತುತ್ತಿಗೆ ಯಾರು ತಿಂತಾರಂದರೆ, ಅಯ್ಯೋ ನಾನು ತಿಂತೀನಲ್ಲ ಅಂತೆಲ್ಲ ಹೇಳಲ್ಲ ಸರ್, 5 ಪೀಸ್ ಆದರೂ ಮಾಡಿ 5 ತುತ್ತಾದರೂ ಇಲ್ಲ ನಿಮಗೆ ಬೇಡ ಸರ್ ನನಗೆ ಅಂತಂದರೆ, ನಂಗೆ ಬೇಕು ಪವಿತ್ರ ಆದರೆ ನಿಂಗೆ ಬೇಡ ಆದರೆ ಏನಾಯ್ತು ಅಂತ ಹೇಳಿ ಹಂಗೆ ಗಬಾ ಅಂತ ಒಂದು ಚಪಾತಿನ 2 ಪೀಸ್ ಮಾಡಿ ತಿನ್ನಿಸ್ತಾ ಇರ್ತಾನೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಇವ್ರು ರಾಧಿಕಾ ಮೇಡಮ್ ಅವ್ರು ಏನು ಮಾತಾಡಿದ್ರು ಅನ್ನೋದು ಸಸ್ಪೆನ್ಸ್ ಇಟ್ಟಿದ್ದಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇವತ್ತು ಸ್ವಲ್ಪ ಫನ್ ಏನಂತಂದರೆ, ಅವರು ನಮ್ರತ ಅವರು ಅಲ್ಲಿ ಬಿದ್ದಿರ್ತಾರೆ.